ಯಾರ್ದಿದ್ದು ಇದೆಲ್ಲ ನಾಯಿ ಮರಿ? ಅದ್ರ ಅಮ್ಮ ಬಂದರೆ ಎಲ್ಲರಿಗೂ ಕಚ್ತೈತೆ. ನಿಮ್ಮ ಮನೆಗೆಲ್ಲ ಒಂದೊಂದು ತಗೊಂಡೋಗಿ ಸಾಕೊಳ್ರಿ. ಸ್ನಾನ ಮಾಡಿಸಿದ್ರಾ? ಪಾಪ ನಡುಕ್ತಾ ಇತ್ಕಣೋ, ಚಳಿ ಅಲ್ಲೋಡೋ ಹೆಂಗ್ ನಡುಕ್ತೈತೆ. ಅದಕ್ಕೆ ಚಳಿ ಆಗ್ತಿಲ್ಲ. ಚೆನ್ನಾಗೈತ್ ಕಣೋ ಇವ್ ನಾಯಿ ಮರಿ. ಚಳಿ ಕೆಲ್ಸ ನಿನ್ನ ನಾಯಿ ಮರಿನೂ ಚೆನ್ನಾಗೈತೆ ಬಿಟ್ರು. ಅದಕ್ಕೆ ಹಾಲೆಲ್ಲ ತಗೊಂಡೋಗಿ ಹಾಲು ಕುಡ್ಸೋರೆ ಮನೀಶ್ ಅವರು. ಸಾಕು ಬಿಟ್ಟು ಹೋಗ್ರಿ, ಅವ್ರ ಅಮ್ಮ ಬಂದರೆ ಎಲ್ಲ ಕಚ್ಚುತ್ತೆ ನಿಮ್ಮನ್ನ. ಇದನ್ನ ನೋಡೆ ಮರಿ ನೋಡೆ ಹೊಡೋಗ್ಬಿಡ್ತಾ. ಅದಕ್ಕೂ ಪಾಪ ಹೊಟ್ಟೆ ಎಸ್ತೈತೆ. ಅದಕ್ಕೆ ಹೋಗಿ ತಗೊಂಡೋಗಿ ಬಿಟ್ಬಿಡೋಗ್ರಿ. ಅದಕ್ಕೆ ಕಾಲ್ ಕೊಡ್ಬೇಡ ಕಣ, ಬೇಬೀಸ್ ಕಾಲ್ ಕೊಡು. ಬೇರೆಯವ್ರು ಕೊಡು. ಬಂದ್ರ ಹಿಡ್ಕೊಳ್ಳೋ, ತಗೋಬಾರೋ ಇಲ್ಲಿ. ಅವಳು ಭಯ ಕಣೋ. ನಾಯಿ ಮರಿ ಅಂದ್ರೆ ಭಯ ಏನೋ ಇಲ್ವಾ? ಪಾಪ ಅದಕ್ಕೆ ಚಳಿ ಆಗ್ತೈತೆ. ನಿನ್ ಜರ್ಕಿನ್ನ ಬಿಚ್ಚಿ ಒದಿಸು. ಅಂದ್ರೆ ಏನ ತಾನೆ ಕವರ್ಗೆ ಹಾಕ್ಬಿಟ್ಟು ಮರ್ಸಿದ್ರೆ ಚಳಿ ಹೋಯ್ತೈತಾ? ನಿನ್ ಟೀ ಶರ್ಟ್ ಬಿಚ್ಚಿ ಒದಿಸೋ ಅದಕ್ಕೆ. ಮತ್ತೆ ಓಕೆ ಬಾಯ್ ಬಾಯ್ ಬಾಯ್. ನಾಯಿ ಮರಿ ಬಿಟ್ಬಿಡೋಗ್ರಿ. ಮಕ್ಕಳೆಲ್ಲ ಇವತ್ತು ನಾಯಿ ಮರಿ ಎಲ್ಲ ತಂದ್ಬಿಟ್ಟಿದ್ದಾರೆ. ಎಲ್ಲೋ ನಾಯಿ ಮರಿ ಹಾಕಿತ್ತಂತೆ, ಅದನ್ನು ತೊಗೊಂಡು ಬಂದು ಎಲ್ಲರೂ ಆಟ ಆಡಿಸ್ತಿದ್ದಾರೆ. ಅದಕ್ಕೆಲ್ಲ ಸ್ನಾನ ಮಾಡಿ ಹಾಲು ತೊಗೊಂಡು ಬಂದು ಹಾಲೆಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಅದು ಚಳಿಗೆ ನಡುಕ್ತಾ ಇದೆ. ಎಲ್ಲ ತುಂಬಿಕೊಂಡು ಬಿಡ್ರೋ ಪಾಪ ಹೋಗ್ಲಿ. ಏಯ್ ಪಾಪ ನಡುಕ್ತಾ ಇತ್ಕಣೋ ಗಡಗಡ. ಬರೀ ನಾಯಿ ಮರಿದೇ ಆಯಿತು ಕಣ್ರೋ ನಿಮ್ಮದು. ಇವತ್ತೆಲ್ಲ ಬರೀ ನಾಯಿ ಮರಿ ಹಿಡ್ಕೊಂಡು ಓಡಾಡ್ಸಿರೋದೇ ಆಗೈತೆ ಬೆಳಗ್ಗೆಯಿಂದ. ನಾಳೆಯಿಂದ ಸ್ಕೂಲ್ ಸ್ಟಾರ್ಟು. ನಾಳೆಯಿಂದ ಸ್ಕೂಲ್ಗೆ ಹೋಗಬೇಕು. ಇವತ್ತು ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ, ಮಸಾಲೆ ಪುರಿ ಏನಾದ್ರೂ. ಹಾಗಾಗಿ ನನ್ನ ಮಗಳು ವಾಟರ್ ಮೆಲನ್ ಜ್ಯೂಸ್ ಬೇಕು ಅಂದ್ಲು. ನಾವು ಪಾನಿ ಮಸಾಲೆ ಎಲ್ಲ ತೊಗೊಂಡು ಈಗ ಸಂಡೇ ಈವ್ನಿಂಗು ಸ್ನ್ಯಾಕ್ಸ್ ತಿನ್ನೋಣ ಅಂತ ಔಟಿಂಗ್ ಬಂದ್ವಿ. ಚೆಲ್ತಾ ಬಟ್ಟೆ ಮೇಲೆ ಹೇ ಅವ ಅಂಕಲ್ ಕೊಟ್ಬಿಡು, ಅದು ಪಾನಿ ಇಸ್ಕೊ. ಒಂದು ಪಾನಿ. ಇವತ್ತು ನಾನು ಅಮೆಝಾನಿಂದ ಒಂದು 2 ಐಟಮ್ಸ್ ಪಾತ್ರೆಗಳನ್ನ ತರಿಸಿದ್ದೆ, ಬಾಣಲಿ ಥರದ್ದು ಕಡಾಯಿ. ಸೊ ಅದನ್ನು ತುಂಬ ಚೆನ್ನಾಗಿದೆ, ತುಂಬ ವೆಯ್ಟ್ ಇದೆ. ಇದು ನೋಡ್ಬೋದು ನೀವೇನೇ. ಸೊ ನಾನಿನ್ನು ಯೂಸ್ ಮಾಡಿಲ್ಲ, ಯೂಸ್ ಮಾಡಿಬಿಟ್ಟು ರಿವ್ಯೂ ಕೊಡ್ತೀನಿ ಹೇಗಿದೆ ಏನು ಅಂತ. ನಿಮಗೆ ಯಾರಿಗಾದ್ರೂ ಬೇಕಂದರೆ ತೊಗೊಬೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ. ಸೊ ತಳ ಸಿಯೋದು ಆ ಥರದ್ದೇನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈಗ ಅವರೆಕಾಯಿ ಇದೆ, ಊರಿಂದ ತಂದಿರೋದು. ಇದರಲ್ಲಿ ಸುಲಿದು ಇಟ್ಬಿಟ್ಟು ಮಿಕ್ಸ್ಚರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೋಗಿದ್ದಾಯಿತು. ಸೊ ಈಗ ಸಂಜೆ ಬಂದು ಅವರೆಕಾಯಿ ಕಳಿಸಿದ್ರು ಊರಿಂದ. ಹಾಗಾಗಿ ಈಗ ಸುಲಿದು ಇದಕ್ಕೆ ನೆನೆ ಹಾಕ್ಬಿಟ್ಟು ಹೋಗಿದ್ದೆ. ಈಗ ಇದಕ್ಕೆ ಬಿಟ್ಟು ಸ್ವಲ್ಪ ಚೋಚೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಎಲ್ಲ ಇಟ್ಬಿಟ್ಟು ಈಗ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ಸೊ ಅವರೆಕಾಯಿ ಸೀಸನಲ್ಲಿ ಮಾಡಿ ಇಟ್ಕೊಂಡ್ರೆ ಅಂದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಾಡಿಟ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ದಿವಸ ಆದರೆ ಚೆನ್ನಾಗಿರಲ್ಲ. ನಾನು ಅದಕ್ಕೇನೆ ಈಗ ಒಂದು 2 ದಿವಸಕ್ಕೆ ಆಗಂಗೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದ್ಸತಿ ಮಾಡ್ಕೊಳ್ಳೋಣ ಅಂತ. ಹುಡುಗರು ಏನಾದ್ರು ತಿನ್ನಕ್ಕೆ ಕೊಡು ಅಂತ ಹೇಳ್ತಾ ಇರ್ತಾರಲ್ವ, ಹಾಗಾಗಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಲಕ್ಕಿ, ಕಡಲೆ ಬೀಜ, ಕೊಬ್ಬರಿ, ಕರಿಬೇವಿನ ಸೊಪ್ಪು, ಕಡಲೆ ಅದೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ
ಸೊ ಹಾಗಾಗಿ ಈಗ ಎಲ್ಲ ಇದ್ಬಿಟ್ಟು ಸ್ವಲ್ಪ ತೇವ ಇತ್ತಲ್ವ, ಹಾಗಾಗಿ ಒಂದು ಬಟ್ಟೆ ಮೇಲೆ ಎಲ್ಲ ಒಣಗಾಕೊಂಡಿದ್ದೀನಿ. ಸೊ ಎಲ್ಲ ಸ್ವಲ್ಪ ತೇವ ಆರ್ಕೊಳ್ಳಿ ಅಂತ ಇಲ್ಲಿ ಬಟ್ಟೆ ಮೇಲೆಲ್ಲ ಒಣಗಾಕೊಂಡಿದ್ದೀನಿ. ಈ ಸಲ ಅವರೆಕಾಯಿ ರೇಟ್ ಏನು ಸ್ವಲ್ಪ ಕಮ್ಮಿನೇ ಇದೆ, 100 ರೂಪಾಯಿಗೆ 2 kg 2.5 kg ಆ ರೀತಿ ಇದೆ. ಆಗ ಕಮ್ಮಿ ಇದ್ದಾಗ ಈ ಥರ ತಗೊಂಡು ಚೋಚೋ ಅಥವಾ ಇದ್ಕದ ಬೇಳೆ, ಅವರೇ ಬೇಳೆ ಈ ಥರದ್ದೆಲ್ಲ ಮಾಡ್ಕೊಬೋದು. ಹಾಗಾಗಿ ನಾನು ಈಗ ಸ್ವಲ್ಪ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಅಂಗಡಿಲೂ ಮಾರ್ತಾರೆ ಈ ಥರದ್ದು. ಇದಕ್ಕೆ ಅವರೆಕಾಯಿ ಕಮ್ಮಿ, ಇದಕ್ಕದ ಬೇಳೆ ತುಂಬ ಜಾಸ್ತಿ ಇರುತ್ತೆ ರೇಟು. ಹಾಗಾಗಿ ಸಿಟಿ ಕಡೆ ಎಲ್ಲ ಬ್ಯುಸಿ ಇರೋರು ಇದ್ಕೋಕ್ಕಾಗಲ್ಲ, ಅವರೆಕಾಯಿ ಸುಲಿದು ಇದ್ಕಿ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಬೇಳೆನೇ ಸಿಗ್ತಾ ಇರುತ್ತೆ. ಮತ್ತು ಈಗ ಅವರೆಕಾಯಿ ಮೇಳ ಎಲ್ಲ ತುಂಬ ನಡೀತಾ ಇರುತ್ತಲ್ಲ, ಅಲ್ಲಿ ಹೋಗಿ ವೆರೈಟಿ ಅವರೆಕಾಯಿ ರೆಸಿಪೀಸ್ ಎಲ್ಲ ಮಾಡಿರ್ತಾರೆ, ತಿನ್ಬೋದು. ಸೊ ನನಗಂತೂ ಅವರೆಕಾಯಿ ತುಂಬ ಇಷ್ಟ. ಸೊ ನಾನು ಸ್ವಲ್ಪ ಈಗ ಸಾಂಬಾರು ಮಾಡೋಣ ಅಂತಲೂ ಎಲ್ಲ ಸುಲಿದಿಟ್ಟಿದ್ದೀನಿ. ಸೊ ಈಗ ಮಿಕ್ಸ್ಚರ್ ಮಾಡಿಬಿಟ್ಟು ಆಮೇಲೆ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ನನ್ನ ಮಕ್ಕಳು ನಿನ್ನೆ ಎಲ್ಲ ನಾಯಿಮರಿ ಯಾವುದೋ 1-2 ನಾಯಿಮರಿ ಹಾಕಿತ್ತು ಅಂತ ಹೇಳಿ 1-3 ನಾಯಿಮರಿ ತೊಗೊಂಡು ಬಂದು ಅದಕ್ಕೆಲ್ಲ ಹಾಲು ಕುಡಿಸಿ, ಅದಕ್ಕೆ ಚಳಿ ನಡುಗ್ತಾ ಇದೆ ಅಂತ ಬಟ್ಟೆ ಎಲ್ಲ ತೆಗೆದು ಒದಿಸಿ, ಮಕ್ಕಳೆಲ್ಲ ಸಂಡೇ ಅಲ್ವಾ ನಿನ್ನೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು. ಇವತ್ತು ಸ್ಕೂಲಿಂದ ಬಂದಮೇಲೆ ಆಗಲೇ ಹುಡುಕ್ತಾ ಇದ್ದಾರೆ ನಾಯಿಮರಿ ಎಲ್ಲಿದೆ ಅಂತ ಹೇಳಿ. ಹಾಗಾಗಿ ಫಸ್ಟ್ ಊಟ ಮಾಡು ಅಂತ ಹೇಳಿ ಊಟ ಮಾಡೋಕ್ಕೆ ಕೂರಿಸಿದ್ದೀನಿ. ನಾಯಿಮರಿಗಳಿಗೆ ಎಷ್ಟು ಚೆನ್ನಾಗಿದೆ ಅಂತ, ಬೀದಿ ನಾಯಿ ಮರಿಗಳು ಗುಂಡಿಗೆ ಎಷ್ಟು ಕ್ಯೂಟಾಗಿದೆ ಅಂತ, ಚೆನ್ನಾಗಿದೆ ತುಂಬ. ಸೊ ನಮ್ಗೆ ನಾಯಿ ಅಂದರೆ ಏನು ಅಷ್ಟು ಇಷ್ಟ ಆಗಲ್ಲ, ಮಕ್ಕಳು ಸುಮ್ಮನೆ ಅದನ್ನು ಎತ್ಕೊಂಡು ಓಡಾಡಿಸ್ತಾರೆ ಅಲ್ಲಿ ಇಲ್ಲಿ ಎಲ್ಲನೂ. ಪಾಪ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು, ಅದಕ್ಕೆ ಅದ್ರ ಅಮ್ಮನ ಹತ್ರನೇ ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಹೇಳಿದ್ವಿ. ಅದ್ರ ಅಮ್ಮನೂ ಬಂದು ಅಲ್ಲೇ ಓಡಾಡ್ತಾ ಇತ್ತು. ಆಮೇಲೆ ಇವರೆಲ್ಲ ಒಳಗಡೆ ಬಂದಮೇಲೆ ಕರ್ಕೊಂಡು ಹೋಗ್ಬಿಟ್ಟಿದೆ ಅದು. ಇವಾಗ ಹೋಗಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೋಗಿ ಮತ್ತೆ ಎಲ್ಲ ಹುಡ್ಕೊಂಡು ಬಂದಿದ್ದಾರೆ ನಾಯಿಮರಿನ. ನೋಡಿ ಎಲ್ಲ ಕರೆದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿದ್ದೀನಿ. ಇದ್ಕದ ಬೇಳೆ ಮತ್ತು ಕೊಬ್ಬರಿ ಎಲ್ಲ ಕರೆದಿದ್ದೀನಿ. ಈಗ ಇನ್ನೂ ಸ್ವಲ್ಪ ಇದೆ ಇದ್ಕದ ಬೇಳೆ. ಸೊ ಇದನ್ನು ಎಲ್ಲ ಕರಿಯೋಣ ಅಂತ ಹೇಳಿ ಎಲ್ಲ ಕರಿತಾ ಇದ್ದೀನಿ. ಸ್ವಲ್ಪ ಅವಲಕ್ಕಿನೂ ಕರಿತಾ ಇದ್ದೀನಿ. ನೋಡಿ ಮಿಕ್ಸ್ಚರ್ ರೆಡಿಯಾಗಿದೆ. ಈ ರೀತಿ ಅವಲಕ್ಕಿ ಎಲ್ಲ ಕರೆದು ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಜಾಸ್ತಿ ಆಗುತ್ತೆ. ಬರೀ ಇದ್ಕದ ಬೇಳೆ ಅಂದರೆ ಸ್ವಲ್ಪ ಆಗುತ್ತೆ. ಇದ್ರ ಜೊತೆ ಅವಲಕ್ಕಿ, ಕಡಲೆಕಾಯಿ ಬೀಜ, ಉರ್ಗಡ್ಲೆ ಎಲ್ಲ ಸೇರಿಸ್ಕೊಂಡ್ರೆ, ಕೊಬ್ಬರಿ ಎಲ್ಲ ಸೇರಿಸ್ಕೊಂಡ್ರೆ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ. ಈಗ 1 kg ಅಷ್ಟೇ ಆಗಿದೆ. ಸೊ ನಾನು ಒಂದು ಕಾಳು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೆ ಅನಿಸುತ್ತೆ, ಕಾಳು ಗೊತ್ತಿಲ್ಲ. ಈಗ ಎಲ್ಲ ಮಿಕ್ಸ್ ಮಾಡಿರೋದಕ್ಕೆ 1 kg ಅಷ್ಟಾಗಿದೆ ಮಿಕ್ಸ್ಚರು. ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಯಾರಾದರೂ ಬಂದರು ಟೀ ಜೊತೆಗೆ ಏನಾದ್ರು ಕೊಡಬೇಕು ಅಂದರೆ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ರೆ ಕ್ವಿಕ್ಕಾಗಿ ಚೆನ್ನಾಗಿರುತ್ತೆ. ಇದೆ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಸಂಜೆ ಟೈಮು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ತೀನಿ, ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸಂಜೆ ಟೀ ಜೊತೆಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಮಕ್ಕಳು ಖಾರ ಜಾಸ್ತಿ ಆದರೆ ತಿನ್ನಲ್ಲ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನನ್ನ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ. ಹೋಗ್ತಾ ಬರ್ತಾ 1-2 ದಿನಕ್ಕೆ ಖಾಲಿ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ ಅವ್ರಿಗೆ. ರವೆ ಉಂಡೆ ಅಥವಾ ಬರ್ಫಿ ಅದೆಲ್ಲ ಇಷ್ಟ ಆಗಲ್ಲ. ಈ ಥರ ಖಾರದ್ದು ಮಿಕ್ಸ್ಚರ್ ಅಂದರೆ ತುಂಬ ಇಷ್ಟಪಡ್ತಾರೆ. ಈ ರೀತಿ ಮಾಡಿಕೊಟ್ರೆ ಫ್ರೆಶ್ ಆಗಿ ಮನೇಲೇ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದ್ರ ಜೊತೆ ಎಲ್ಲ ಬೆರ್ತಿರುತ್ತೆ, ಕೊಬ್ಬರಿ, ಕಡಲೆ ಬೀಜ ಮತ್ತು ಅವಲಕ್ಕಿ, ಇದ್ಕದ ಬೇಳೆ ಎಲ್ಲನೂ ಒಳ್ಳೆ ಐಟಮ್ಮು. ಮಕ್ಕಳದಂತೂ ಸಿಕ್ಕಾಪಟ್ಟೆ ಸೌಂಡು. ನಾನು ವಿಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ಹೊರಗಡೆ ಆಟ ಆಡ್ತಿರ್ತಾರಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸುತ್ತೆ. ಇವಾಗಲೇ 8 ಗಂಟೆ ಆಗಿದೆ ರಾತ್ರಿ. ನಾಯಿಮರಿನ ಬಿಟ್ಟಿಲ್ಲ, ಗೇಟ್ ಒಳಗಡೆ ತಂದು ಅದಕ್ಕೊಂದು ಬಟ್ಟೆ ಹಾಸಿ ಅದ್ರ ಮೇಲೆ ಮಲಗಿಸಿ ಮೇಲೆ ಒದಿಸಿ. ನನ್ನ ಮಗಳು ಸಂಜೆ ಅವಳಿಗೆ ಗಂಜಿ ಕೊಟ್ಟಿದ್ದೆ ಕುಡಿ ಅಂತ ಹೇಳಿ. ಒಂದು ಬಟ್ಲು ತೊಗೊಂಡೋಗಿ ಗಂಜಿನ ನಾಯಿ ಮುಂದೆ ಇಟ್ಟು ಬಟ್ಲಿಗೆ ಹಾಕಿ ನೀರಿಟ್ಟು ಎಲ್ಲ ಮಾಡ್ತಿದ್ದಾರೆ. ಅದು ಪಾಪ ನಿದ್ದೆ ಹೊಡಿತೈತೆ ಚೆನ್ನಾಗಿ. ಸೊ ಅದು ಬೈಯಕ್ಕೋ ಏನೋ ನಡುಗ್ತೈತೆ. ಇವರು ಚಳಿ ಆಗೈತೆ ಅಂತ ಹೇಳಿ ಬಟ್ಟೆ ಎಲ್ಲ ತಂದು ಒದಿಸಿ ಗಂಜಿ ಹಾಕಿ ನೀರು ಹಾಕಿ ಎಲ್ಲ ಇಟ್ಟಿದ್ದಾರೆ ಮುಂದೆ. ಅದು ಕುಡಿತಾ ಇಲ್ಲ. ಸೊ ಈಗ ಎಲ್ಲರೂ ಬಂದು ಸೇರ್ಕೊಂಡು ನೋಡ್ತಾ ಇದ್ದಾರೆ. ಇವತ್ತು ನಮ್ಮನೆ ಗೇಟ್ ಒಳಗೆ ಇರಲಿ, ನಾಳೆ ಅದನ್ನು ಹೊರಗಡೆಗೆ ಬಿಡೋಣ ಅಂತ ಹೇಳಿಬಿಟ್ಟು. ಮಕ್ಕಳಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಈ ಥರ ಚಿಕ್ಕ ಪುಟ್ಟ ಬೆಕ್ಕಿನ ಮರಿ ಅಥವಾ ಈ ಥರ ನಾಯಿ ಮರಿಗಳು ಅಂದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಸೊ ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ನಾನು ಹೋಗಿ ಈಗ ನೋಡ್ಕೊಂಡು ಬಂದೆ. ಎಲ್ಲ ಅದ್ರ ಸುತ್ತನೇ ಸುತ್ತಕೊಂಡು ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದೀರಾ? ಬಿಡು ಅದು.
ಗಂಜಿ ಅದ್ರದ್ದು ಟಾಯ್ ಇದೆ ನನ್ನ ಕೈಯಲ್ಲಿ. ಅದು ನಿಂದು ಇದಪ್ಪ. ಗಂಜಿ ಎಲ್ಲ ಕುಡ್ಸಿದ್ರ? ಗಂಜಿ ಕುಡ್ದಿಲ್ಲ. ಗಂಜಿ ಕುಡ್ದಿಲ್ಲ. ಬಿಡು, ಎದ್ಮೇಲೆ ಕುಡ್ಕೊಳ್ಳುತ್ತದೇನೆ. ನೀಡ್ರಿ ಇದು. ಇಟ್ಸ್ ಗೆಟ್ಸ್ ಡಿಸ್ಟರ್ಬ್ಡ್. ಅದೇ ಡಿಸ್ಟರ್ಬ್ ಆಗುತ್ತೆ. ಬಿಡಿ, ಅದು ಎದ್ಮೇಲೆ ಬೇಕಂದ್ರೆ ಹೊಟ್ಟೆ ಹಸಿದ್ರೆ ಅದೇ ಕುಡಿಯುತ್ತೆ. ಕುಡಿಯಲ್ಲ ಕಡಿಮೆ. ನಂದೇ ಇದು ನಾಯಿ, ನನ್ನ ಪುಟ್ಟರಾಜ ಹಾಕಿರೋದು. ನಿಂದೇನಾ? ಅಲ್ಲ, ಹಂಗಾರೆ ನೀನೇ. ರಾಣಿ ಇನ್ನ ಎರಡೇನ್ ಮಾಡಿದ್ರಿ? ಕಳೆದೋಯ್ತಾ? ಅಲ್ಲ, 4-5 ಒಬ್ರು ಕೊಟ್ಟು ನಾವೇ. ಒಂದು 6 ಇತ್ತು, ಅದು ಹೊಟ್ಟೋಯ್ತು, ಕಳ್ದೋಯ್ತು. ಹಿಂದೆಗಡೆ ಎಲ್ಲ ನೀವೇ ಸೇಲ್ ಮಾಡ್ಬಿಟ್ರ? ಹಿಂದೆಗಡೆ ಇಲ್ಲೊಂದು ನಮ್ಮ ಮನೇಲಿದೆ. ಸೇಲ್ ಒಂದೇ ಒಂದು ಮಾಡಿದ್ದು. ಆಯ್ತು, ಅದ್ರ ಅಮ್ಮ ಬಂದು ಎತ್ಕೊಂಡು ಹೋಗ್ಬಿಡುತ್ತೆ ಬಿಡು. ಇಲ್ಲ, ನಾವ್ ಹಿಂಗೆ ಲಾಕ್ ಮಾಡಿರ್ತೀವಿ. ಅಮ್ಮ, ಇಲ್ಲಿ ಕ್ಯಾಟ್ ಬರುತ್ತೋ ಮುಂಗುಸಿ ಬರುತ್ತೋ? ಎರಡೂ ಬರುತ್ತೆ. ಅಯ್ಯೋ, ನಾಯಿ ಒಳಗಡೆ ಬರುತ್ತೆ. ಏನ್ ಮಾಡಲ್ಲ ಬಿಡು. ಓಕೆ, ಬಾಯ್ ಎಲ್ಲರಿಗೂ. ಬಾಯ್ ಬಾಯ್. ಅಮ್ಮ, ಮುಂಗುಸಿ ಸಾಯಿಸುತ್ತೆ ಇದನ್ನ. ಏನ್ ಮಾಡಲ್ಲ. ಹಾವನಷ್ಟೇ. ಮಿಕ್ಸ್ಚರ್ ರೆಡಿ ಆಗಿದೆ. ಸೊ ತಿಂದು ನೋಡೋಣ ಹೇಗಿದೆ ಅಂತ. ಕೊಬ್ಬರಿ ತಿಂದರೆ ಚೆನ್ನಾಗಿರುತ್ತೆ. ಬೇಕಂದರೆ ಉಪ್ಪು ಖಾರ ನೋಡ್ಬಿಟ್ಟು ಈ ರೀತಿ ಟೇಸ್ಟ್ ನೋಡಿ ಹಾಕೊಬೋದು. ತುಂಬ ಚೆನ್ನಾಗಾಗಿದೆ. ನಾನೊಂದು ಅರ್ಧ kg ಕಾಳಲ್ಲಿ ಮಾಡಿದ್ದೆ ಅನಿಸುತ್ತೆ, ಗೊತ್ತಿಲ್ಲ, ನಾನೇನು ತೂಕ ಹಾಕಿರಲಿಲ್ಲ. ಸೊ ಚೆನ್ನಾಗಿದೆ. ಜಾಸ್ತಿ ಸೀಸ್ಕೊಂಬಿಡ್ಬೇಡಿ ಇದ್ಕಿದ ಕಾಳನ್ನ. ಸ್ವಲ್ಪ ಮೀಡಿಯಮ್, ಅದು ಹಿಂಗೆ ಎತ್ತಿದಾಗ ಸೌಂಡ್ ಬಂದರೆ ಸಾಕು ಆಗಿದೆ ಅಂತ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.